ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತು ನಾನೊಂದು ಜೋಕನ್ನು ಓದಿದೆ, ನಿಮಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಪ್ರಧಾನಿಯಾದ ದಿನವೇ POK, ದಟ್ ಈಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಭಾರತದ ಭಾಗ ಆಗಲಿದೆ. ಈ ಮಾತನ್ನ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ ಹೇಳಿರುವಂಥದ್ದು. ಹಲೋ ಸರ್, ನಿಮ್ಮದೇ ಪಕ್ಷ 70 ರಿಂದ 75 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿತ್ತಲ್ವಾ? ಆವಾಗ ಏನ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ರೆ? ಒಂದು ಆರ್ಟಿಕಲ್ 370 ಅನ್ನ ತೆಗೆಯೋದಕ್ಕೆ ಆಗದಂತಹ ನೀವುಗಳು ಇವತ್ತು ಬಂದು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ. ದೊಡ್ಡ ದೊಡ್ಡ ಬಕೆಟ್ ಹಿಡ್ಕೊಂಡು ಬರತ್ವೆ. ಅದೇನು ಹೇಳಿದ್ರಿ? ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರದ ಬಗ್ಗೆ ರಾಹುಲ್ ಗಾಂಧಿ ಅವರ ಬದ್ಧತೆ ಗಮನಾರ್ಹವಾಗಿದೆ. ರಾಹುಲ್ ಗಾಂಧಿ ಅವರ ಕೈಗೆ ಅಧಿಕಾರ, ಹಾಗೆ ಭಾರತಕ್ಕಾಗಿ ನಿರ್ಧಾರಗಳನ್ನೇ ತೆಗೆದುಕೊಳ್ಳುವಂತಹ ಹಕ್ಕು ದೊರೆಯುವ ದಿನವೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಭಾರತದ ಭಾಗ ಆಗಲಿದೆ. ಇದಕ್ಕಿಂತ ಬಿಗ್ಗೆಸ್ಟ್ ಜೋಕ್ ಯಾವುದಾದ್ರೂ ಇರೋದಕ್ಕೆ ಸಾಧ್ಯ ಇದೆಯಾ? ಯಾಕೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ್ಷಿ ಸಮೇತ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ಪಾಕಿಸ್ತಾನದ ಕಾಶ್ಮೀರದ ಪರ ಇರುವಂತಹ ಆ ನಿಲುವನ್ನ ಯಾರ್ಯಾರೆಲ್ಲ ಬೆಂಬಲಿಸ್ತಾರೋ ಆ ನಾಯಕರ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರುವಂತಹ, ಒಳ್ಳೆ ಸ್ನೇಹವನ್ನ ಇಟ್ಕೊಂಡಿರುವಂತಹ, ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಂಡಿರುವಂತಹ ಭಾರತದ ಏಕೈಕ ರಾಜಕೀಯ ನಾಯಕ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ. ಎಕ್ಸ್ಕ್ಯೂಸ್ ಮೀ ಪ್ರಮೋದ್ ತಿವಾರಿ ಅವರೇ, ರಾಹುಲ್ ಗಾಂಧಿ POKನ್ನ ವಾಪಸ್ ಪಡೆಯೋ ವಿಚಾರ ಸೈಡಲ್ಲಿ ಇರಲಿ. ನಿಮ್ಮ ರಾಹುಲ್ ಗಾಂಧಿ ಯಾವಾಗ ಅಧಿಕಾರಕ್ಕೆ ಬರುತ್ತಾರೋ ಅವತ್ತೇ ಇಡೀ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅಂತಹ ಮಹಾನ್ ನಾಯಕ ಅವರು, ಅವರ ಕನೆಕ್ಷನ್ಸ್ ಇದೆಯಲ್ವಾ, ಆ ರೀತಿ ಇದೆ. ವೀಕ್ಷಕರ, ಈ ಚಿತ್ರವನ್ನು ಒಂದು ಬಾರಿ ಗಮನಿಸಿ. ರಾಹುಲ್ ಗಾಂಧಿ ಜೊತೆಗೆ ಕುಳಿತಿರುವಂತಹ ಈ ಮಹಿಳೆಯ ಹೆಸರು ಸುನೀತಾ ವಿಶ್ವನಾಥನ್ ಅಂತ. ಈಕೆ ಜಾರ್ಜ್ ಸೋರೋಸ್ ಅಪ್ಪಣೆಯ ಮೇರೆಗೆ ಭಾರತದ ವಿರುದ್ಧ ಕೆಲಸವನ್ನ ಮಾಡ್ತಾಳೆ. ISI ಜೊತೆಗೆ ಸಂಬಂಧ ಇರುವಂತಹ ಸಂಸ್ಥೆಗಳ ಜೊತೆಗೆ ಈಕೆ ಸಂಪರ್ಕವನ್ನು ಹೊಂದಿದ್ದಾಳೆ. ಅಮೆರಿಕಾದಲ್ಲಿ ಭಾರತದ ವಿರುದ್ಧ ಒಂದಷ್ಟು ಚಳುವಳಿಗಳನ್ನು ನಡೆಸ್ತಾ ಇದ್ದಾಳೆ. ಈಕೆಯ ಏಕೈಕ ಉದ್ದೇಶ ನನ್ನ ಭಾರತವನ್ನ ನಾಶ ಮಾಡೋದು. ನಾನ್ ಕೇಳ್ತೀನಿ, ರಾಹುಲ್ ಗಾಂಧಿ ಇಂತಹ ದೇಶ ವಿರೋಧಿಯನ್ನ ಯಾಕೆ ಭೇಟಿ ಮಾಡ್ತಾರೆ? ಅಂಥವರ ಜೊತೆಗೆ ಎಂತಹ ಮೀಟಿಂಗ್ ಅನ್ನು ನಡೆಸ್ತಾರೆ? ವೀಕ್ಷಕರೇ, ಮೇ 23, 2022 ರಾಹುಲ್ ಗಾಂಧಿ ಸ್ಯಾಮ್ ಪಿತ್ರೋಡಾ ಜೊತೆಗೆ ಜೆರೆಮಿ ಕಾರ್ಬಿನ್ ಅವರನ್ನ ಲಂಡನ್ ನಲ್ಲಿ ಭೇಟಿ ಆಗ್ತಾರೆ. ಕಾಶ್ಮೀರದ ಬಗ್ಗೆ ಇರುವಂತಹ ಭಾರತದ ನಿಲುವನ್ನ ಈ ವ್ಯಕ್ತಿ, ಯಾರು ಈ ಕಾರ್ಬಿನ್ ಇದ್ದಾನಲ್ಲ, ಈತ ಟೀಕೆ ಮಾಡ್ತಾನೆ. ಆ ವ್ಯಕ್ತಿಯ ಟ್ವೀಟ್ ಹಾಕಿದೀನಿ, ಓದಿ ನೀವು. ಕಾಶ್ಮೀರದ ಬಗ್ಗೆ ಇರುವಂತಹ ಆತನ ಅಭಿಪ್ರಾಯ ನಿಮಗೆ ಅರ್ಥ ಆಗುತ್ತೆ. ಇಂತಹ ಭಾರತದ ವಿರೋಧಿಯನ್ನ ರಾಹುಲ್ ಗಾಂಧಿ ಯಾಕೆ ಭೇಟಿ ಆಗ್ತಾರೆ? ವೀಕ್ಷಕರೇನು, ಸೆಪ್ಟೆಂಬರ್ 7ನೇ ತಾರೀಕು 2023 ರಾಹುಲ್ ಗಾಂಧಿ ಯುರೋಪಿಯನ್ ಯೂನಿಯನ್ MEP ಫ್ಯಾಬಿಯೋ ಮ್ಯಾಸಿಮೋ ಅವರನ್ನ ಭೇಟಿ ಆಗ್ತಾರೆ. ಈ ಫ್ಯಾಬಿಯೋ ISIನ ಆಸ್ತಿ ಪರ್ವೇಜ್ ಇಕ್ಬಾಲ್ನ ಕುಚಿಕು ಗೆಳೆಯ. ಅಷ್ಟೇ ಅಲ್ಲ, ಆತನಿಗೆ ಪಾಕಿಸ್ತಾನದ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ. ಪಾಕಿಸ್ತಾನಕ್ಕೆ ಸದಾ ತನ್ನ ಬೆಂಬಲವನ್ನು ಸೂಚಿಸ್ತಾ ಇರ್ತಾನೆ ಈ ವ್ಯಕ್ತಿ. ಹಾಗಾದ್ರೆ ಈ ಭಾರತ ವಿರೋಧಿಯನ್ನ, ಈ ಪಾಕಿಸ್ತಾನಿ ಪ್ರೇಮಿಯನ್ನ ರಾಹುಲ್ ಗಾಂಧಿ ಯಾಕೆ ಭೇಟಿ ಆಗ್ತಾರೆ? ವೀಕ್ಷಕರೇ, ಸೆಪ್ಟೆಂಬರ್ 10, 2024 ರಾಹುಲ್ ಗಾಂಧಿ ಅಮೆರಿಕಾಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಹಾನ್ ಒಮರ್ ಅನ್ನುವಂತಹ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ಆಕೆ ನೋಡಿದ್ರೆ ಕಟ್ಟ ಇಸ್ಲಾಮಿಸ್ಟ್. ಅಷ್ಟೇ ಅಲ್ಲ, ಪಾಕಿಸ್ತಾನದ ಕೋರಿಕೆಯ ಮೇರೆಗೆ, ಆ ಆರ್ಡರ್ ಮೇರೆಗೆ ಕಾಶ್ಮೀರಕ್ಕೆ POKಗೆ ಭೇಟಿಯನ್ನು ಕೂಡ ನೀಡಿರ್ತಾಳೆ.
ಕಾಶ್ಮೀರದ ಬಗ್ಗೆ ಪಾಕಿಸ್ತಾನಕ್ಕೆ ಇರುವಂತಹ ಆ ನಿಲುವನ್ನ ಆಕೆ ಸಂಪೂರ್ಣವಾಗಿ ಬೆಂಬಲಿಸ್ತಾಳೆ. ಹಾಗಾದ್ರೆ ಈ ಭಾರತ ವಿರೋಧಿಯನ್ನ ರಾಹುಲ್ ಗಾಂಧಿ ಯಾಕೆ ಭೇಟಿ ಮಾಡಿದ್ದು? ಅದರ ಹಿಂದಿನ ಕಾರಣ ಏನು? ವೀಕ್ಷಕರ, ಏಪ್ರಿಲ್ 28, 2025 ಪಹಲ್ಗಾಮ್ ದಾಳಿಯಾಗಿ ನಮ್ಮ ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗಿತ್ತು. ಅಂತಹ ಪಹಲ್ಗಾಮ್ ಸಂಘರ್ಷದ ಸಮಯದಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರೋಗ್ರೆಸಿವ್ ಇಂಟರ್ನ್ಯಾಷನಲ್ನ ಸಂಸ್ಥಾಪಕರು ಬರ್ನಿ ಸ್ಯಾಂಡರ್ಸ್ ಅವರನ್ನ ಭೇಟಿ ಆಗ್ತಾರೆ. ಅಮ್ಮ ಮಗ ಇಬ್ರು ಕೂಡ ಭೇಟಿ ಆಗಿ ಕೈ ಕುಲುಕೋ ಚಿತ್ರವನ್ನು ನೀವು ಗಮನಿಸಬಹುದು. ಇವ್ರುಗಳು ಕೂಡ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಆ ನಿಲುವನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಆತನ ತಾಯಿ ಈ ಭಾರತ ವಿರೋಧಿಗಳನ್ನ, ನಮ್ಮ ಶತ್ರುಗಳನ್ನ ಯಾಕೆ ಭೇಟಿ ಆಗ್ತಾರೆ? ಅದರ ಹಿಂದಿನ ಉದ್ದೇಶ ಏನು? ವೀಕ್ಷಕರ, ಭಾರತದ ಶತ್ರುಗಳು ಯಾರೆಲ್ಲ ಇದ್ದಾರೋ ಆ ಎಲ್ಲ ದೊಡ್ಡ ದೊಡ್ಡ ಕೈಗಳು ರಾಹುಲ್ ಗಾಂಧಿಯ ಸ್ನೇಹಿತರಾಗಿರ್ತಾರೆ. ಅದ್ ಯಾಕೆ ಅಂತ ಅಂಡ್ ಹೇಗೆ ಅಂತ. ಕಾಶ್ಮೀರದ ವಿಚಾರ ಅನ್ನುವಂಥದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇರುವಂತಹ ಒಂದು ಮುಖ್ಯ ಕೇಂದ್ರಿತ ವಿಚಾರ. ನಾವೆಲ್ಲರೂ ಕೂಡ ಪಿಒಕೆ ನಮ್ಮ ಪಾಲಾಗಬೇಕು ಅಂತ ಮುಂದೆ ನೋಡ್ತಾ ಇದ್ದೀವಿ. ಅಂಡ್ ಮೋದಿಜಿ ಸರ್ಕಾರ ಆಶ್ವಾಸನೆಯನ್ನು ಕೂಡ ಕೊಟ್ಟಿದೆ ನಮಗೆ. ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಆಡಿದಂಥ ಒಂದು ಮಾತು ಕೂಡ ಆ ನಂಬಿಕೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತು. ಇಲ್ಲಿಷ್ಟೆಲ್ಲ ಪ್ರಯತ್ನಗಳು ನಡೀತಾ ಇದ್ರೆ ಆ ಕಡೆ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ನಿಲುವನ್ನ ಬೆಂಬಲಿಸ್ತಾ ಇರುವಂತಹ ದೇಶ ದ್ರೋಹಿಗಳನ್ನ ರಾಹುಲ್ ಗಾಂಧಿ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಅವರ ಸ್ನೇಹವನ್ನ ಸಂಪಾದಿಸ್ತಾ ಇದ್ದಾರೆ. ಯಾಕೆ? ಅವರುಗಳ ಜೊತೆಗೆ ರಾಹುಲ್ ವಿನ್ಸಿಯ ಕೆಲಸ ಏನು? ನೋಡಿ, ಇಲ್ಲಿ ಈತನ ಭೇಟಿ ಏನಿದೆ ಅಲ್ಲ, ಅವೆಲ್ಲವೂ ಬಹಿರಂಗವಾಗಿ ನಡೀತಾ ಇದೆ. ಇವುಗಳ ಬಗ್ಗೆ ಯಾಕೆ ಯಾರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ? ಈ ವಿಚಾರದಲ್ಲಿ ಯಾಕೆ ಭಾರತೀಯರು ಮೌನವನ್ನ ವಹಿಸ್ತಾ ಇದ್ದಾರೆ? ಯಾಕೆ ಮೌನವನ್ನ ವಹಿಸಬೇಕು? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ವೀಕ್ಷಕರ, 2008ರಲ್ಲಿ ಮುಂಬೈ ದಾಳಿ ಆದಾಗ ನಮ್ಮ ಭಾರತೀಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಿದ್ಧ ಆಗಿದ್ದವು. ಆದ್ರೆ ಆಗ ಅಧಿಕಾರದಲ್ಲಿದ್ದಂತಹ ಮನಮೋಹನ್ ಸಿಂಗ್ನ ಕಾಂಗ್ರೆಸ್ ಸರ್ಕಾರ ಪಾಕ್ ವಿರುದ್ಧ ಮಿಲಿಟರಿ ಕ್ರಮವನ್ನ ತೆಗೆದುಕೊಳ್ಳದಂತಹ ನಿರ್ಧಾರವನ್ನ ಮಾಡುತ್ತೆ. ಈ ಒಂದೇ ಒಂದು ಘಟನೆ ಸಾಕು ನಮಗೆ. ಭಾರತದ ಒಂದಷ್ಟು ರಾಜಕೀಯ ಕೈಗಳನ್ನ ಪಾಕಿಸ್ತಾನ ಯಾವ ರೀತಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದೆ, ಆ ಪಾಕಿಸ್ತಾನದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಎತ್ತಿ ತೋರಿಸುತ್ತೆ. ಈಗ ಶರ್ಮಿಷ್ಠಾ ಅನ್ನುವಂಥ ಒಂದು ಹೆಣ್ಣು ಮಗಳು ತನ್ನ ವಿಡಿಯೋದಲ್ಲಿ ಪಾಕ್ ವಿರುದ್ಧ ಟೀಕೆ ಮಾಡ್ತಾಳೆ, ಆಪರೇಷನ್ ಸಿಂಧೂರವನ್ನ ಶ್ಲಾಘನೆ ಮಾಡ್ತಾಳೆ. ಹೌದಾಕಿ ಇರುವಂತಹ ಸತ್ಯವನ್ನ ಕಡ್ಡಿ ಮುರಿದ ಹಾಗೆ ಹೇಳಿದ್ಲು ಅಷ್ಟೇ. ಈಗ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅದೇ ಪಾಕ್ ಪ್ರಭಾವ ಇವತ್ತು ಆಕೆಯನ್ನ ಮೌನಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೇಗೆ? ಇಲ್ಲಿರುವಂತಹ ಪಾಕ್ ಪ್ರೇಮಿಗಳ ಮೂಲಕ. ಹೌದಲ್ವೋ? ಅಂದ್ರೆ ಹಾಗೆ ಪಾಕಿಸ್ತಾನದ ವಿರುದ್ಧ ನಿರ್ಭೀತಿಯಿಂದ ಮಾತಾಡಿ ಒಂದಷ್ಟು ಪೋಸ್ಟ್ ಅನ್ನ ಮಾಡಿದೆ ತಪ್ಪ. ಆಮೇಲೆ ಆಕೆ ಈ ಬಾಲಿವುಡ್ ಖಾನ್ಗಳು ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಬಾಯಿ ಮುಚ್ಚಿ ಕೂತಿದ್ರಲ್ವಾ, ಅದನ್ನು ಪ್ರಶ್ನೆ ಮಾಡಿದ್ಲು, ಟೀಕೆ ಮಾಡಿದ್ಲು. ಅದೇ ತಪ್ಪಾಯ್ತೋ ಏನೋ. ಇವೆಲ್ಲವೂ ಇವತ್ತು ಆಕೆಯನ್ನ ಹಿಟ್ ಲಿಸ್ಟ್ಗೆ ಸೇರೋ ಹಾಗೆ ಮಾಡಿರುವಂಥದ್ದು. ಪಾಕಿಸ್ತಾನಿ ಜನರು ತಮ್ಮ ಭಾರತೀಯ ಸಂಪರ್ಕಗಳನ್ನ ಬಳಸಿಕೊಂಡು ಆಕೆಯನ್ನ ಮೌನವಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕೆ ವಿರುದ್ಧ ಪ್ರಚಾರವನ್ನ ಮಾಡಿಸಿದ್ರು. ಹಾಗಾಗಿ ಇವತ್ತು ಆಕೆ ಬಂಧನ ಕೂಡ ಆಗಿದೆ. ಆದ್ರೆ ನಮ್ಮದೇ ದೇಶದ ಒಳಗೆ ಪಾಕ್ ಪರ ಕೆಲಸವನ್ನ ಮಾಡುವಂತಹ ಇಂತಹ ಅದೆಷ್ಟೋ ದೊಡ್ಡ ದೊಡ್ಡ ಕೈಗಳು ಹೇಗೆ ಆರಾಮಾಗಿ ಬದುಕ್ತಾ ಇದ್ದಾರೆ,
ಅವರೆಲ್ಲರಿಗೂ ಕೂಡ ಮಾತನಾಡುವಂತ ಹಕ್ಕಿದೆ. ದೇಶದ ವಿರುದ್ಧ, ದೇಶ ವಿರೋಧಿ ಕೆಲಸವನ್ನ ಮಾಡುವಂತ ಹಕ್ಕಿದೆ. ಆದ್ರೆ ಹೀಗೆ ಭಾರತದ ಪರವಾಗಿ ಮಾತನಾಡಿರುವಂಥದ್ದು. ಆದ್ರೆ ಇವತ್ತು ಆ ಮಾತಿನ ಹಕ್ಕನ್ನ ಕಸಿದು ಜೈಲಿಗೆ ಹಾಕಿದ್ದಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಏನಾಗ್ತಾ ಇದೆ? ನಮ್ಮ ದೇಶದ ಪರವಾಗಿ ಮಾತನಾಡುವಂತಹ ಹಕ್ಕು ನಮಗಿಲ್ವಾ? ಇರುವಂತಹ ವಾಸ್ತವವನ್ನು ಮಾತನಾಡುವಂತಹ ಹಕ್ಕಿಲ್ವಾ? ಸತ್ಯವನ್ನ ಮಾತನಾಡುವಂತಹ ಹಕ್ಕಿಲ್ವಾ? ಯಾರು ಪ್ರಶ್ನೆ ಮಾಡ್ತಾರೆ ಇದನ್ನ? ವೀಕ್ಷಕರು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಕೇವಲ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ನಿಲುವನ್ನು ಬೆಂಬಲಿಸುವಂತಹ, ಪಾಕ್ ಪರ ಒಲವನ್ನು ಹೊಂದಿರುವಂತಹ, ಪಾಕ್ ಪರ ಕೆಲಸವನ್ನು ಮಾಡುವಂತಹ ನಾಯಕರ ಜೊತೆಗೆ ರಾಹುಲ್ ಗಾಂಧಿಗೆ ಇರುವಂತಹ ಆ ಸ್ನೇಹವನ್ನ ಮಾತ್ರ ಹೇಳಿರುವಂಥದ್ದು. ಇನ್ನೂ ಬಹಳಷ್ಟಿದೆ. ಚೈನಾದವರ ಜೊತೆಗೆ ರಾಹುಲ್ ಗಾಂಧಿ ನಡೆಸುವಂತಹ ಸಭೆಗಳಾಗಿರಬಹುದು, ಚೈನಾದ ಬಗ್ಗೆ ಅವರಿಗಿರುವಂತಹ ಆ ಪ್ರೀತಿ ಆಗಿರಬಹುದು, ಆ ಸಂಬಂಧ ಆಗಿರಬಹುದು, ಅದು ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಗಳಲ್ಲಿ ಅವುಗಳ ಕುರಿತು ಕೂಡ ಮಾತನಾಡ್ತಾ ಹೋಗೋಣ. ಆದ್ರೆ ಮತ್ತೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇದೆ. ಭಾರತದ ಶತ್ರುಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಮಿತ್ರರಾಗಿರ್ತಾರೆ ಹೇಗೆ ಅಂಡ್ ಯಾಕೆ? ದೇಶದ ಪರವಾಗಿ ಮಾತನಾಡುವಂಥವರ ಸದ್ದಡಗಿಸುವಂತಹ ಕೆಲಸ ಆಗ್ತಾ ಇದೆ ಯಾಕೆ? ಇದಕ್ಕೆ ಯಾರು ಹೊಣೆ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.